ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 22. ದಾದು ಅಂದರೆ ನನ್ನ ತಾತ. ಅವರನ್ನು ನಾನು ಹಾಗೆ ಕರೆಯೋದು. ನನ್ನನ್ನು ನೋಡಿ, ಬಾರೋ ರಾಜ್ಕುಮಾರ, ನಿದ್ದೆ ಸರಿಯಾಗಿ ಬಂತಾ? ನೀನು ಮಲಗಲೇ ಇಲ್ಲ ಅನ್ನಿಸ್ತಿದೆ, ಕಣ್ಣೆಲ್ಲ ಕೆಂಪಾಗಿದೆ ನೋಡು ಎಂದರು. ದೇವ್ರೆ, ದಾದು ಹೇಳಿತು ನನ್ನ ಮುದ್ದು ರಾಕ್ಷಸಿ ಕೇಳಿಸಿಕೊಂಡ್ರೆ ಕಷ್ಟ. ಅದಕ್ಕೆ ವಿಷಯ ಬದಲಾಯಿಸಿ ಸ್ವಲ್ಪ ಹೊತ್ತು ದಾದು ಮತ್ತು ಜಾನು ಜೊತೆಗೆ ಹರಟೆ ಹೊಡೆದು ಅಡುಗೆ ಮನೆಗೆ ಹೋದೆ. ಅಮ್ಮ ಏನೋ ಸ್ಪೆಷಲ್ ಮಾಡುತ್ತಿದ್ದರು. ಪಕ್ಕದಲ್ಲಿ ನನ್ನವಳಿದ್ದಳು. ನಾನವರನ್ನು ಹಿಂದಿನಿಂದ ತಪ್ಪಿಕೊಂಡು ಗುಡ್ ಮಾರ್ನಿಂಗ್ ಅಮ್ಮ ಅಂದೆ. ಇದು ನನ್ನ ರೂಢಿ. ಅಮ್ಮ ಗುಡ್ ಮಾರ್ನಿಂಗ್ ಕಂದ ಅಂತ ಹೇಳಿದರು. ಅವಳು ನನ್ನ ಕಡೆ ನೋಡಲೇ ಇಲ್ಲ. ಸಾಚಿ ಅಂದರೆ ನನ್ನ ತಂಗಿ ಸಾಕ್ಷಿ ಅಲ್ಲೇ ಇದ್ಲು. ಅಣ್ಣ ಹೆಂಡತಿ ಪಕ್ಕದಲ್ಲೇ ಇದ್ದರೂ ಅಮ್ಮನನ್ನು ತಪ್ಕೊಳ್ತೀಯಲ್ವೋ? ನೀನು ಅಷ್ಟೇ ಅಮ್ಮ, ಮಗನಿಗೆ ಮದುವೆ ಆದರೂ ಇನ್ನೂ ಮಗು ಥರ ಟ್ರೀಟ್ ಮಾಡ್ತೀಯಲ್ಲ ಅಂತ ಹೇಳಿದ್ಲು. ಅವನಿಗೆ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾದರೂ ಅವನು ನಂಗೆ ಮಗುನೇ ಅಂತ ಹೇಳಿದರು ಅಮ್ಮ. ಬನ್ನಿ ಅದಕ್ಕೆ, ಇವರಿಬ್ಬರು ಯಾವಾಗಲೂ ಒಂದೇ ಪಾರ್ಟಿ. ಇಂದು ನನ್ನ ಹೆಂಡತಿಯನ್ನು ಅಂದರೆ ನನ್ನ ಚೆರಿಯನ್ನು ಕರೆದುಕೊಂಡು ಹೋದಳು ಸಾಕ್ಷಿ. ನನ್ನ ಹುಡುಗಿಯನ್ನು ನಾನು ಚೆರಿ ಅಂತ ಕರೆಯೋದು. ಇದು ಬೇರೆ ಯಾರಿಗೂ ಗೊತ್ತಿಲ್ಲ. ಅಷ್ಟರಲ್ಲಿ ಕಾರ್ತಿಯ ಧ್ವನಿ ಕೇಳಿಸಿತು. ಹೋಗಿ ನೋಡಿದಾಗ ಚೆರಿ ಜೊತೆಗೆ ಮಾತಾಡ್ತಿದ್ದ. ಇವರು ಶಿವರಾಜ್ ಕುಮಾರ್ ಮತ್ತು ರಾಧಿಕಾರನ್ನು ಮೀರಿಸುವಂತಹ ಅಣ್ಣ ತಂಗಿ ಬಾಂಧವ್ಯ. ಕಾರ್ತಿ, ನಿನ್ನ ಜೊತೆ ಮಾತಾಡಬೇಕು ಬಾರು ಎಂದು ಅವನನ್ನು ಎಳೆದುಕೊಂಡು ಗಾರ್ಡನ್ನಿಗೆ ಹೋದೆ. ಹೇಳು ಮಚ್ಚ, ಡೈವೋರ್ಸ್ ಪೇಪರ್ಸ್ ರೆಡಿ ಮಾಡಿದ್ಯಾ? ಲೋ ಬಾ ಮೈದಾ, ಯಾಕೋ ನನ್ನ ಗೋಳು ಹೊಯ್ಕಲ್ತೀಯ? ಏನು ಬಾ ಮೈದಾನ? ನನ್ನ ಹೆಂಡತಿ ನಿನ್ನ ತಂಗಿ, ಸೊ ನೀ ನನಗೆ ಬಾ ಮೈದಾ ತಾನೆ ಎಂದು ಅವನ ಕೆನ್ನಿಗೆ ಮುತ್ತು ಕೊಟ್ಟೆ. ಛೀ ಬಿಡೋ, ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ಳಲ್ಲ. ನಾನು ಅವನ ಕೆನ್ನಿಗೆ ಬಾರಿಸಿದೆ. ನಿಂಗೆ ತಲೆ ಸರಿ ಇಲ್ವಾ? ಯಾಕೋ ಈಗ ಹೊಡೆದೆ ಅಂತ ಹೇಳ್ದ. ನನ್ನ ಹುಡುಗಿನ ನಾನು ಮದುವೆ ಆಗ್ತಿರೋದು ಅಂತ ಗೊತ್ತಿದ್ದು ಮುಚ್ಚಿಟ್ಟಿದ್ದಕ್ಕೆ ಅಂದೆ. ನೀನು ಹುಡುಗಿ ಮುಖ ನೋಡದೇ ಇದ್ದದ್ದು ನನ್ನ ತಪ್ಪು ಅಲ್ಲ ಅಂದ. ಜಾನು ಕರೆದ್ರು ಅಂತ ಹೋದೆ. ಪೂಜೆಗೆ ಹಾಕಲು ಹೊಸ ಬಟ್ಟೆ ಕೊಟ್ಟರು. ರೆಡಿಯಾಗಿ ಬಂದೆ. ನನ್ನವಳು ನನ್ನ ಪಕ್ಕ ಕುಳಿತಿದ್ದಳು. ಪೂಜೆ ನಿರ್ವಿಘ್ನವಾಗಿ ನಡೆಯಿತು. ನನ್ನವಳನ್ನು ನನಗೆ ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಅಂದೆ. ಇವತ್ತು ಬೆಳಗ್ಗೆ ಅಡುಗೆ ಮನೆಯಲ್ಲಿ ಸರು ಬೇಬಿ ಜೊತೆಗೆ ಇದ್ದಾಗ ಆ ಗೂಬೆ ಬಂದು ಅವರನ್ನು ತಪ್ಕೊಂಡು ಗುಡ್ ಮಾರ್ನಿಂಗ್ ಅಂದ. ಅರೆ, ಹಾಗಿದ್ರೆ ಇವನು ಮೂಕ ಅಲ್ಲ, ಇವನಿಗೂ ಮಾತು ಬರುತ್ತೆ ಅಂತ ಆಯಿತು. ಹಾಗಾದರೆ ನಾನು ಇನ್ನೆಷ್ಟೆಲ್ಲ ಬೈದರು, ಒಂದು ಮಾತು ಬರಲಿಲ್ಲ ಅವನ ಬಾಯಿಂದ. ಆದರೂ ಅವನು ಬಂದು ಅವನ ಅಮ್ಮನನ್ನು ತಪ್ಕೊಂಡಾಗ ಪುಟ್ಟ ಮಗುವೊಂದು ಎದ್ದ ತಕ್ಷಣ ಅಮ್ಮನನ್ನು ಅರಸಿ ಬರುವ ಥರ ಇತ್ತು. ಸೋ ಸ್ವೀಟ್. ನೋನಿವಿ, ಅವನ ಬಗ್ಗೆ ಗೊತ್ತಿದ್ದು ಹೀಗೆ ಹೇಳ್ತಾ ಇದೆಯಾ ಅಂತ ಬುದ್ಧಿ ಎಚ್ಚರಿಸಿತು. ಆಗ ಚಾಚಿ ಅಂದರೆ ಸಾಕ್ಷಿ, ನಾನವಳನ್ನು ಹಾಗೆ ಕರೆಯೋದು, ನನ್ನನ್ನು ಹೊರಗೆ ಕರೆದುಕೊಂಡು ಹೋದಳು. ಕಾರ್ತಿ ಅಣ್ಣ ಬಂದಿದ್ದ. ಅವನ ಜೊತೆ ಮಾತಾಡ್ತಾ ಇರುವಾಗ ಆ ಗೂಬೆ ಬಂದು ಅಣ್ಣನನ್ನು ಎಳೆದುಕೊಂಡು ಹೋದ. ಚಾಚಿ ಬಳಿ ವಿಚಾರಿಸಿದಾಗ ತಿಳಿಯಿತು ಅವನು ಮತ್ತು ಅಣ್ಣ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ. ಈ ಗೂಬೆಗೆ ಯಾಕೆ ಅಣ್ಣ ಫ್ರೆಂಡ್ ಆದ್ನು? ಶೆಟ್. ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ನನ್ನ ಪಕ್ಕ ಆ ಕಿಟ್ಟಪ್ಪ ಕುಳಿತಿದ್ದ. ಕೋಪ ಬಂದರೂ ಸಹಿಸಿಕೊಂಡು ಕುಳಿತೆ. ಪೂಜೆ ಮುಗಿದ ಮೇಲೆ ಹಿರಿಯರ ಆಶೀರ್ವಾದ ಪಡೆದೆವು. ಅಪ್ಪ, ಶಾಂತು ಬೇಬಿ, ಶಿವಿ, ಲಚ್ಚು ಡಾರ್ಲಿಂಗ್, ಸುಜಿ, ಚರಣ್ ಸರ್, ತನು, ಮೀರಾ ಎಲ್ಲರೂ ಬಂದಿದ್ದರು. ತುಂಬ ಖುಷಿಯಾಯಿತು. ಅಷ್ಟರಲ್ಲಿ ಸರು ಬೇಬಿ ಕರೆಯಿದ್ರು. ಬಂದೆ ಸರು ಬೇಬಿ ಅಂದಾಗ ಶಾಂತು ಬೇಬಿ ನನ್ನ ಉರಿಗಣ್ಣಿಂದ ನೋಡಿದ್ಲು. ನೀನೇ ತಾನೇ ಹೇಳಿದೆ ಇನ್ನು ಮುಂದೆ ಇದೆ ನನ್ನ ಮನೆ, ಅದಕ್ಕೆ ಅವರನ್ನು ಹಾಗೆ ಕರೆದೆ. ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳಿದಾಗ ಶಾಂತು ಬೇಬಿ ಕಣ್ಣಿಂದ ನೀರು. ಅರೆ, ಅಳುವಂಥದ್ದೇನಾಯಿತು ಅಂತ ಕೇಳಿದೆ. ಖುಷಿಗೆ ಅಂದರು. ನಿಜ ಅಲ್ವಾ? ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮನೆಯವರು ಬಯಸುವುದು ಒಂದೇ, ನಮ್ಮ ಮಗಳು ಗಂಡನ ಮನೆಯಲ್ಲೂ ತವರು ಮನೆಯಲ್ಲಿ ಇದ್ದ ಹಾಗೆ ಖುಷಿಯಾಗಿರಲಿ ಅಂತ. ಆದ್ದರಿಂದ ಶಾಂತು ಬೇಬಿಗೆ ನೆಮ್ಮದಿ ಆಯಿತು. ಎಲ್ಲ ಓಕೆ, ಆದರೆ ಆ ಗೂಬೆ ನನ್ನ ಮಗನ ಬಿಟ್ಟು ನಂಗೆ ಇಲ್ಲಿ ಎಲ್ಲರೂ ಇಷ್ಟ. ಆದರೂ ಮನೆಯವರ ಮುಂದೆ ತೋರಿಸಿದರೆ ಅವರಿಗೆ ಬೇಸರ ಆಗುತ್ತೆ ಅಂತ ಬೇಕಂತಲೇ ರೀ ರೀ ಅಂತ ಆ ಗೂಬೆ ಜೊತೆಗೆ ಇದ್ದೆ. ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಊಟ ಮಾಡಿದ್ದೆವು. ಆಮೇಲೆ ಲಚ್ಚು ಡಾರ್ಲಿಂಗ್ ಸರು ಬೇಬಿ ಹತ್ರ ನಮ್ಮ ಹುಡುಗಿ ಕಡೆಯಿಂದ ತಪ್ಪಾದರೆ ಹೊಟ್ಟೆಗೆ ಹಾಗೆ ಕ್ಷಮಿಸಮ್ಮ
ಅಂತ ಹೇಳಿದಾಗ ಸರು ಬೇಬಿ ಚಿಂತೆ ಮಾಡಬೇಡಿ ಅಮ್ಮ, ಅವಳು ನನ್ನ ಮಗಳೇ ಅಂದರು. ತುಂಬ ಖುಷಿಯಾಯಿತು ನನಗೆ. ನಾನು ಬಯಸದೆ ನನಗೆ ದೊರಕಿದ ಪ್ರೀತಿ. ಎಲ್ಲರೂ ನನ್ನ ಪ್ರೀತಿ ಮಾಡ್ತಾರೆ ಅಂತ ಒಂದು ಕಡೆ ಖುಷಿಯಾದರೂ, ನಾನು ಬಯಸಿದ ಪ್ರೀತಿ ನನ್ನ ಪಾಲಿಗೆ ದಕ್ಕಲಿಲ್ಲ ಅಂತ ಬೇಸರ ಇನ್ನೊಂದು ಕಡೆ. ಜೀವನದಲ್ಲಿ ನಡೆಯುವುದು ಹೀಗೆ ಅಲ್ವಾ? ನಾವಿಷ್ಟಪಡುವವರಿಗೆ ನಾವಿಷ್ಟ ಆಗಲ್ಲ, ನಾವು ನಿರೀಕ್ಷಿಸದೇ ಇರುವ ಕೆಲವರಿಗೆ ನಾವಿಷ್ಟ ಆಗ್ತೇವೆ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಇದ್ದರೆ ಜೀವನಕ್ಕೆ ಅರ್ಥ ಇರಲ್ಲ. ಬಹುಶಃ ಅದಕ್ಕೆ ಅನಿಸುತ್ತೆ ಹೀಗೆಲ್ಲ ಆಗೋದು. ಅಪ್ಪ ನನ್ನ ಹತ್ರ ಬಂದು ನನ್ನ ತಲೆನೇವರಿಸಿ, ಎಲ್ಲರ ಜೊತೆ ಹೊಂದಿಕೊಂಡು ಹೋಗು ಪುಟ್ಟ, ಮಿಸ್ ಯು ಎಂದು ಹೇಳಿ ಹಣೆಗೆ ಮುತ್ತಿಟ್ಟು ಮನೆಗೆ ತೆರಳಿದರು. ನಾನು ಅವರು ಹೋಗೋ ತನಕ ಕೈ ಬೀಸಿ ನಿಂತೆ. ಆಮೇಲೆ ಎಲ್ಲರೂ ಹೋದ ಬೇಸರದಲ್ಲಿ ರೂಮ್ಗೆ ಹೋಗಿ ಅತ್ತೆ. ಸರು ಬೇಬಿ ಬಂದು ಸಮಾಧಾನ ಮಾಡಿ ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿದರು. ನಿವಿ ರೂಮಿನಲ್ಲಿ ಅಳುತ್ತಿದ್ದಳು. ಆಗ ಸತ್ವತ್ ಬಂದ. ಅವಳು ಅಳುತ್ತಿರುವುದನ್ನು ನೋಡಿ ಅವನಿಗೆ ಸಹಿಸಲಾಗಲಿಲ್ಲ. ಅವಳನ್ನು ಎದೆಗಾನಿಸಿಕೊಂಡ. ಅವಳು ಮರು ಮಾತನಾಡದೆ ಅವನ ಎದೆಗೊರಗಿ ಅತ್ತಳು. ಆ ಕ್ಷಣಕ್ಕೆ ಅವಳಿಗೆ ಅವನ ಮೇಲೆ ಇದ್ದ ಕೋಪ ನೆನಪಾಗಲಿಲ್ಲ. ಬದಲಿಗೆ ಏನೋ ಒಂದು ಹೊಸ ಭಾವ. ಈ ಜಾಗದಲ್ಲಿ ತಾನು ಯಾವಾಗಲೂ ಭದ್ರವಾಗಿರುವೆ ಎಂದನಿಸಿತು. ಅತ್ತು ಅವನ ಶರ್ಟ್ ಒದ್ದೆ ಮಾಡಿದ್ಲು. ನಂತರ ಸುಧಾರಿಸಿಕೊಂಡು ಅವನಿಂದ ದೂರ ಸರಿದು ಸಾರಿ ಅಂತ ಹೇಳಿ ಬಾತ್ರೂಮ್ ಹೊಕ್ಕಳು. ಅವನಿಗೆ ಅವಳ ಈ ಚರ್ಯೆ ಹೊಸದು. ಒಂದು ಕ್ಷಣ ಹಾಗೆ ಸ್ತಬ್ಧವಾಗಿ ನಿಂತ. ನಿನ್ನೆ ನಂಗಷ್ಟೆಲ್ಲ ಆವಾಜ್ ಹಾಕಿದ ಹುಡುಗಿ ಇವಳೇನಾ ಅನಿಸಿತು ಅವನಿಗೆ. ಅವಳು ಮುಖ ತೊಳೆದು ಕನ್ನಡಿ ನೋಡಿ, ನಾನ್ಯಾಕೆ ಅವನ ಎದೆಗೊರಗಿಯತ್ತೆ? ಯಾಕೆ ನಾನು ಸುರಕ್ಷಿತವಾಗಿದ್ದೇನೆ ಅನಿಸಿತು? ಯಾಕೆ ಅವನ ಮೇಲೆ ನಂಗೆ ಕೋಪ ಬರಲಿಲ್ಲ? ಏನಾಗ್ತಿದೆ ನನಗೆ? ಇಲ್ಲ ನೀವಿ, ನೀನು ಈ ಥರ ಯೋಚನೆ ಮಾಡಬೇಡ. ಅವನೆಂಥವನು ಅಂತ ಗೊತ್ತಲ್ವಾ ಎಂದು ಬುದ್ಧಿ ಎಚ್ಚರಿಸಿದಾಗ ಹೊರಗೆ ಬಂದಳು. ಅವನ ಕಡೆಗೆ ನೋಡದೆ ಕೆಳಗೆ ಹೋದಳು. ಮನೆಯವರ ಜೊತೆ ಸ್ವಲ್ಪ ಹರಟೆ ಹೊಡೆದು ಆಮೇಲೆ ತನ್ನ ರೂಮಿಗೆ ಬಂದಳು. ಆಗ ಅವಳ ಫೋನ್ಗೆ ಕರೆ ಬಂತು. ರಿಸೀವ್ ಮಾಡಿ ಮಾತನಾಡಿದಳು. ಹಾಯ್ ಆದಿ, ಹೇಗಿದ್ದೀಯಾ? ನನಗೇನಮ್ಮ, ನಾನೇನೋ ಚೆನ್ನಾಗಿದ್ದೀನಿ. ಆದರೆ ನಮ್ಮನ್ನು ಕೆಲವರು ಮರೆತಿದ್ದಾರೆ. ಯಾಕೋ ಹಾಗೆಲ್ಲ ಮಾತಾಡ್ತಿದ್ದೀಯಾ? ಮತ್ತಿನ್ನೇನಮ್ಮ, ನಿನ್ನ ಮದುವೆಗೆ ನಮ್ಮನ್ನು ಕರೆಯಬೇಕೆಂದು ಅನ್ನಿಸ್ಲಿಲ್ವಾ ನಿನಗೆ? ಸಾರಿ ಕಣೋ, ಅಪ್ಪಂಗೆ ಹುಷಾರಿಲ್ಲ, ಹಾಗೆ ಅವಸರದಲ್ಲಿ ಮದುವೆ ಮಾಡಿಸಿದ್ರು. ಅದು ಸರಿ, ನನ್ನ ಮದುವೆ ವಿಷಯ ನಿಂಗೆ ಹೇಗೆ ಗೊತ್ತಾಯಿತು? ಚೋಟಾ ಪ್ಯಾಕೆಟ್ ಹೇಳಿದ್ಲು. ಇದೇನಪ್ಪ ಇವನು ಚೋಟಾ ಪ್ಯಾಕೆಟ್ ಅಂತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ, ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್. ಅವತ್ತು ಶಿವನ್ಯ ಅವಳ ಬಡ ಪ್ಯಾಕೆಟ್ಸ್ ಹತ್ರ ಆದಿ ಬಗ್ಗೆ ವಿಚಾರಿಸಿದ್ಲು, ನೆನಪಿದೆಯಾ? ಆಮೇಲೊಂದಿನ ಬಡ ಪ್ಯಾಕೆಟ್ಸ್ ಜೊತೆ ಅವನನ್ನು ಅಣ್ಣ ಅಂದ್ಲು. ಮೀರಾಳ ಫ್ಲ್ಯಾಶ್ ಬ್ಯಾಕ್ ಹೇಳಿದ ಮೇಲೆ ಆದಿ ನಿವಿ ಫ್ರೆಂಡ್ಸ್ ಆಗಿದ್ರು. ಸೊ ಅವನು ನಿವಿ ಅಂತ ಕರೀತಿದ್ದ. ಆಮೇಲೆ ಅವನ ಫ್ರೆಂಡ್ಸ್ ಕೂಡ ಅವಳಿಗೆ ಅಣ್ಣಂದಿರಾದರು. ಮೊದಮೊದಲು ಆದಿಗೆ ನಿವಿಯನ್ನು ಬರೀ ಗೆಳತಿಯಾಗಿ ಕಾಣಲು ಸಾಧ್ಯವೇ ಎಂದು ಅವನ ಗೆಳೆಯರಿಗೆ ಅನುಮಾನ ಬಂದರು. ಆಮೇಲೆ ಅವನು ಖುಷಿಯಾಗಿದ್ದಾನೆ, ಬದಲಾಗಿದ್ದಾನೆ ಎಂದು ತಿಳಿದು ಅವರಿಗೂ ನೆಮ್ಮದಿಯಾಯಿತು. ನಿವಿಯನ್ನು ತಮ್ಮ ತಂಗಿ ಎಂದು ಸ್ವೀಕರಿಸಿದರು. ಒಂದು ದಿನ ಶಿವನ್ಯ ಅವರನ್ನೆಲ್ಲ ಮನೆಗೆ ಬರಲು ಹೇಳಿದಳು. ಅವಳ ಮನೆಯಲ್ಲಿ ನಿವಿಯನ್ನು ನೋಡಿದ ಮೇಲೆ ತಿಳಿದದ್ದು ಅವರಿಗೆ ನಿವಿ ಮತ್ತು ಶಿವಿ ಅಕ್ಕ ತಂಗಿಯರು ಎಂದು. ಹೋ, ಅವಳ ಕೆಲಸನಾ? ಯಾಕೆ, ನಾ ತಿಳ್ಕೊಬಾರ್ದಿತ್ತಾ? ಚೆಚ್ಚೆ, ಹಾಗೇನಿಲ್ಲ. ಅಲ್ಲ ನಿವಿ, ನೀನು ಯಾರನ್ನೋ ಪ್ರೀತಿಸ್ತಿದ್ದೆ ಅಲ್ವಾ? ಮತ್ತೀಗ ಮದುವೆ? ಪ್ಲೀಸ್ ಆದಿ, ಆ ವಿಷಯ ಈಗ ಬೇಡ. ಸಾರಿ ನಿವಿ. ಪರವಾಗಿಲ್ಲ. ಮತ್ತೆ ನಮಗೆಲ್ಲ ನಿನ್ನ ಪತಿದೇವರ ದರ್ಶನವಾಗುವುದು ಯಾವಾಗ? ಪತಿದೇವ ಅಲ್ಲ, ಪತಿದೆವ್ವ ಎಂದು ಗೊಣಗಿದವಳು. ನೋಡುವ, ಅವರನ್ನು ಕೇಳಿ ಹೇಳ್ತೀನಿ. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಹಾಂ, ಬಾಯ್. ನಿವಿ ತಾತ ಮತ್ತು ಅಜ್ಜಿಯನ್ನು ಕರೆದುಕೊಂಡು ಸಂಜೆ ವಾಕಿಂಗ್ಗೆ ಹೋಗಿದ್ದಳು. ಸಾಕ್ಷಿ ಕೂಡ ಅವರ ಜೊತೆ ಹೋದಳು. ತುಂಬ ದೂರ ಅಲ್ಲ, ಅವರ ಮನೆಯ ತೋಟದ ಕಡೆ. ಮನೆಯ ಹಿರಿಯರು ರಘುರಾಮ್ರವರು ಪ್ರಕೃತಿ ಪ್ರೇಮಿ. ಅವರಿಗೆ ಗಿಡ ಮರಗಳೆಂದರೆ ಇಷ್ಟ. ಅದಕ್ಕಾಗಿ ಮನೆಯ ಸ್ವಲ್ಪ ದೂರದಲ್ಲಿ ತೋಟ ಮಾಡಿದ್ರು. ಮಲ್ಲಿಗೆ, ಗುಲಾಬಿ, ದಾಸವಾಳದ ಗಿಡಗಳು, ಅದು ಎಲ್ಲ ಬಣ್ಣ ಬಣ್ಣದ ಹೂವಿನ ಗಿಡಗಳು ಇದ್ದವು. ಮುಂದೆ ಹೋಗುವಾಗ ಚಿಕ್ಕು ಮರಗಳು, ಮತ್ತು ಸ್ವಲ್ಪ ದೂರದಲ್ಲಿ ಮಾವಿನ ಮರಗಳು. ತೋಟದ ಮಧ್ಯದಲ್ಲಿ ಕಾರಂಜಿ.
ಅದರ ಪಕ್ಕದಲ್ಲಿ ಒಂದು ಬೆಂಚಿರಿಸಲಾಗಿತ್ತು. ಮತ್ತೆ ಸ್ವಲ್ಪ ದೂರದಲ್ಲಿ ಒಂದು ಉಯ್ಯಾಲೆ ಕೂಡ. ನೋಡಲು ತುಂಬ ಸುಂದರವಾಗಿತ್ತು ಆ ದೃಶ್ಯ. ನಿವಿ ಅದನ್ನು ನೋಡಿ ಕಳೆದೇ ಹೋದಳು. ತಾತ ನಿವ್ಯ ಹತ್ರ, ಪುಟ್ಟ, ಇಲ್ಲಿಯ ಒಂದೊಂದು ಗಿಡ ಮರಗಳಲ್ಲೂ ನಮ್ಮ ಜೀವನದ ಸುಂದರವಾದ ನೆನಪುಗಳಿವೆ. ಆ ಮಾವಿನ ಮರ ಇದೆ ಅಲ್ವಾ, ಅದು ನಾನು ಜಾನುನ ಮೊದಲ ಸಲ ನೋಡಿದಾಗ ನೆಟ್ಟದ್ದು. ಆಮೇಲೆ ಅದರ ಹತ್ರ ಇರೋದು ನಮ್ಮ ಮದುವೆ ದಿನ ನೆಟ್ಟದ್ದು. ಮತ್ತು ಆ ಚಿಕ್ಕು ಮರ ನಾವಿಬ್ಬರು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಂತ ಗೊತ್ತಾದಾಗ ನೆಟ್ಟದ್ದು. ನಿವಿ ತುಂಬ ಆಸಕ್ತಿಯಿಂದ ಅವರ ಮಾತನ್ನು ಕೇಳುತ್ತಿದ್ದಳು. ಆಗ ಅವರು ಮಾತು ಮುಂದುವರೆಸಿ, ಈ ಮಲ್ಲಿಗೆ ಬಳ್ಳಿಯಲ್ಲಿ ಅರಳಿದ ಮೊದಲ ಮಲ್ಲಿಗೆ ಹೂಗಳನ್ನು ಹೆಣೆದು ನಾನವಳಿಗೆ ಮುಡಿಸಿದ್ದೆ ಅಲ್ವಾ ಜಾನು ಎಂದು ಜಾನಕಿಯವರ ಮುಖ ನೋಡಿದಾಗ ಅವರ ಕೆನ್ನೆ ಕೆಂಪಾಯಿತು. ತಾತ, ಹಾಗಾದರೆ ನೀವು ರೊಮ್ಯಾಂಟಿಕ್ ಹೀರೋ ಆಗಿದ್ರಿ ಅಂತಾಯಿತು ಎಂದು ಸಾಕ್ಷಿ ಹೇಳಿದಾಗ ರಘುರಾಮ್ರವರು, ಆಗಿದ್ರಿ ಅಲ್ಲಮ್ಮ, ಈಗಲೂ ರೊಮ್ಯಾಂಟಿಕ್ ಹೀರೋನೇ ಎಂದು ಮೀಸೆ ತಿರುಗಿದರೆ ಜಾನಕಿಯವರು, ರೀ, ಮಕ್ಕಳ ಮುಂದೆ ಏನು ಅಂತ ಮಾತಾಡ್ತೀರಿ, ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಆಗ ನೀವಿ, ಪರವಾಗಿಲ್ಲ ಅಜ್ಜಿ, ನೀವು ತಾತನ್ನ ಬೈಬೇಡಿ. ನೋಡಿದ್ಯಾ ಜಾನು, ನಮ್ಮ ಮೊಮ್ಮಗಳು ನನಗೆ ಸಪೋರ್ಟ್ ಮಾಡ್ತಿದ್ದಾಳೆ ಎಂದರು ರಘುರಾಮ್ರವರು. ಹಾಂ ಪುಟ್ಟ, ಅಲ್ಲಿರುವ ಆ ಮರ ಇದೆ ಅಲ್ವಾ, ಅದು ಚಂದ್ರ ಹುಟ್ಟಿದಾಗ, ಆಮೇಲೆ ಅದರ ಪಕ್ಕದಲ್ಲಿರೋದು ಅವನಿಗೆ ಮದುವೆ ಆದಾಗ, ಆಮೇಲೆ ಅದು ಚೇತು ಹುಟ್ಟಿದಾಗ, ಆಮೇಲೆ ಇದು ಸಾಕ್ಷಿ ಹುಟ್ಟಿದಾಗ ಎಂದು ಒಂದೊಂದೇ ಮರಗಳ ಕುರಿತು ಹೇಳಿದರು ಜಾನಕಿಯವರು. ನಾವು ನಮ್ಮ ಜೀವನದ ಸುಂದರವಾದ ಕ್ಷಣಗಳ ನೆನಪಿಗೆ ಈ ಥರ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಎಷ್ಟು ಒಳ್ಳೆಯದಲ್ವಾ? ಒಂದು ಕಡೆ ಪರಿಸರಕ್ಕೂ ಒಳ್ಳೆಯದು, ನಮಗೂ ಉಸಿರಾಡಲು ಶುದ್ಧವಾದ ಗಾಳಿ ಸಿಗುವುದು. ಇನ್ನೊಂದು ಕಡೆ ಈ ಗಿಡ ಮರಗಳನ್ನು ನೆಟ್ಟು ಬೆಳೆಸುವುದರಿಂದ ನಮ್ಮ ನೆನಪುಗಳು ಹಚ್ಚ ಹಸಿರಾಗಿ ಉಳಿಯುವುದು. ತಾತ, ಮತ್ತು ಆ ಗುಲಾಬಿ ಗಿಡಗಳು? ಅದು ಚೇತು ನೆಟ್ಟ ಗಿಡಗಳು. ಅವನಿಗೆ ಅವುಗಳಂದರೆ ಪ್ರಾಣ. ಆ ಕಾರಂಜಿ ಮತ್ತು ಆ ಉಯ್ಯಾಲೆ ಎಲ್ಲ ಅವನೇ ಮಾಡಿಸಿದ್ದು. ಓಹೋ, ಪರವಾಗಿಲ್ಲ ಗಿಟ್ಟಪ್ಪ, ಆದರೂ ಅವುಗಳು ನನ್ನ ಇಷ್ಟದ ಗಿಡಗಳು ಅಲ್ವಾ ಎಂದು ಮನಸ್ಸಲ್ಲೇ ಅಂದುಕೊಂಡಳು. ತಾತ, ಇದು ಪಾರ್ಕಿನಲ್ಲಿ ಇರೋ ಥರ ಉಯ್ಯಾಲೆ ಅಲ್ವಾ, ಮರದಲ್ಲಿ ಯಾಕೆ ಉಯ್ಯಾಲೆ ಕಟ್ಟಲಿಲ್ಲ? ನಮ್ಮ ನೆನಪುಗಳನ್ನು ಹೊರುತ್ತಿರುವ ಆ ಮರಗಳಿಗೆ ನೋವಾಗಬಾರ್ದು ಅಂತ ಚೇತು ಈ ಥರ ಉಯ್ಯಾಲೆ ಮಾಡಿಸಿದ. ಹೌದು, ಮಾತಾಡದಿದ್ದರೂ ಗಿಡ ಮರಗಳಿಗೂ ಜೀವ ಇದೆ ಅಲ್ವಾ, ಅವುಗಳಿಗೂ ನೋವಾಗುತ್ತೆ. ಆದರೆ ಪಾಪ, ಯಾರ ಹತ್ರವೂ ಹೇಳ್ಕೊಳ್ಳಲ್ಲ ಅವುಗಳು ಎಂದಳು ನಿವಿ. ಅವರು ಖುಷಿಯಾಗಿ ನಗು ನಗುತ್ತಾ ಬರುವುದನ್ನು ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದ ಸತ್ವತ್. ಪರವಾಗಿಲ್ಲ ಚೇರಿ, ನಿಂಗೆ ನನ್ನ ಮೇಲೆ ಮಾತ್ರ ಕೋಪ, ಮನೆಯವರೊಂದಿಗೆ ಚೆನ್ನಾಗಿರ್ತೀಯ. ಈ ನಗು ಸದಾ ನಿನ್ನ ಮುಖದಲ್ಲಿ ಹೀಗೆ ಇರಲಿ ನನ್ನ ಮುದ್ದು ಹೆಂಡತಿ ಎಂದು ಮನಸ್ಸಲ್ಲಿ ಹೇಳಿದ. ವಾಕಿಂಗ್ಗೆ ಹೋದವರು ಮನೆಗೆ ಬಂದಾಗ ಸರಿತಾರವರು, ಪುಟ್ಟ, ಈ ಮನೆ ಪದ್ಧತಿ ಪ್ರಕಾರ ಮನೆಯ ಹೊಸ ಸೊಸೆ ಅವಳ ಮೊದಲ ದಿನದ ಅಡುಗೆಗೆ ಸಿಹಿ ಮಾಡಿ ಎಲ್ಲರಿಗೂ ಬಡಿಸಬೇಕು. ನೀನು ಅಡುಗೆ ಮನೆಗೆ ಬಂದಾಗ ನಿನ್ನ ಕೈಯಲ್ಲಿ ಅಡುಗೆ ಮಾಡಿಸದೇ ಇರಲು ಕಾರಣ, ಅದು ನಾಳೆ ನಿನ್ನ ಮೊದಲ ಅಡುಗೆ. ನಾಳೆಯಿಂದ ನೀನು ಅಡುಗೆ ಮಾಡಬಹುದು, ಹಾಗೆ ಸಿಹಿ ಕೂಡ ಮಾಡು ಪುಟ್ಟ. ಖಂಡಿತ ಮಾಡ್ತೀನಿ. ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಊಟ ಮಾಡಿ ತಮ್ಮ ತಮ್ಮ ರೂಮಿಗೆ ತೆರಳಿದರು. ನೀವಿ ರೂಮಿಗೆ ಬಂದಾಗ ಸತ್ವತ್ ಮಲಗಿದ್ದ. ಇದೇನು ಕಿಟ್ಟಪ್ಪ ಬೇಗ ಮಲಗಿಬಿಟ್ಟ? ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಅಲ್ಲ, ಒಂದು ವಿಷಯ ಮರೆತಿದ್ದೆ, ನಾನು ಇವನ ಕೈ ಕಟ್ಟಿ ಹಾಕಿದ್ದೆ ನಿನ್ನೆ. ನಾನು ಕಟ್ಟು ಬಿಚ್ಚಲಿಲ್ಲ, ಮನೆಯಲ್ಲಿ ಇನ್ಯಾರು ಬಿಚ್ಚಲು ಸಾಧ್ಯವಿಲ್ಲ. ಮತ್ತೆ ಹೇಗೆ ಕಟ್ಟು? ಒಂದು ವೇಳೆ ಇವನೇ ಬಿಚ್ಚಿರಬಹುದಾ? ಇರಲಿ, ನಾಳೆ ಅವನನ್ನೇ ವಿಚಾರಿಸೋಣ. ಅವಳ ಮಾತು ಅವನಿಗೆ ಕೇಳಿಸ್ತಿತ್ತು. ಅಯ್ಯೋ ದೇವ್ರೆ, ನನ್ನ ನೀನೇ ಕಾಪಾಡಪ್ಪ ಎಂದು ಮನಸ್ಸಲ್ಲೇ ದೇವರಿಗೆ ಅಪ್ಲಿಕೇಶನ್ ಹಾಕಿದ. ನೀವಿ ಮೊಬೈಲ್ ತಗೊಂಡು ತನ್ನ ಮನೆಗೆ ಕರೆ ಮಾಡಿ ಅವಳ ಅಪ್ಪ, ಶಾಂತು ಬೇಬಿ, ಶಿವಿ, ಮೀರು, ಲಚ್ಚು ಡಾರ್ಲಿಂಗ್ ಎಲ್ಲರೊಂದಿಗೆ ಹರಟಿ ನಿದ್ದೆಗೆ ಜಾರಿದಳು. ಮುಂದುವರೆಯುವುದು